ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೇಘನಾಸ್ ಕುಕಿಂಗ್ ಚಾನಲ್. ನಾನು ತೋರಿಸ್ತಾ ಇರೋ ರೆಸಿಪಿ ಬಂದುಬಿಟ್ಟು ಕಿಡ್ನಿ ಸ್ಟೋನ್ಗೆ ಒಂದು ಒಳ್ಳೆ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಈ ರೆಸಿಪಿ ಏನಪ್ಪ ಅಂದರೆ ಬಾಳೆದಿಂಡಿನಲ್ಲಿ ಜ್ಯೂಸ್ ಮಾಡೋದು. ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಒಂದು ಬಾಳೆದಿಂಡನ್ನ ತೊಗೊಳ್ಳಿ, ಹಾಗೆ ನೈಫ್ ತೊಗೊಂಡು ಮೇಲ್ಗಡೆಯಿಂದ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಅದು ಪದರ ಪದರವಾಗಿ ಬಿಡುತ್ತೆ. ಅದನ್ನು ಮೇಲಿನ ಪದರ ಎಲ್ಲ ನೀಟಾಗಿ ತಗೊಂಡ್ಮೇಲೆ ಹಾಗೆ ಎಡ್ಜಸ್ ಎಲ್ಲ ಬ್ಲ್ಯಾಕ್ ಆಗಿರುತ್ತೆ, ಆ ಎಡ್ಜಸ್ನ ಕಟ್ ಮಾಡಿ ತೆಗೆದುಹಾಕಿ. ಇವಾಗ ಒಂದು ಬೌಲಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ. ಆ ನೀರಿಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರನ್ನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ಈ ಮೊಸರನ್ನ ಹಾಕೋದ್ರಿಂದ ಈ ಫೈಬರ್ ಕಂಟೆಂಟ್ ಎಲ್ಲ ಸ್ವಲ್ಪ ಬಿಡುತ್ತೆ ಅದರಲ್ಲಿ. ಇವಾಗ ಈ ಬಾಳೆದಿಂಡನ್ನ ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಅದರೊಳಗೆ ಹಾಕ್ಕೊಳ್ಳಿ. ಈ ಸ್ಲೈಸ್ ಆಗಿ ಕಟ್ ಮಾಡಬೇಕಾದ್ರೆ ಈ ಥರ ನಾರಿನಂಶ ಬಿಡುತ್ತೆ. ಅದನ್ನು ನೀಟಾಗಿ ತೆಗೆದುಬಿಟ್ಟು ಆ ಮೊಸರು ಕಲಸಿರೋ ನೀರಲ್ಲಿ ಎಲ್ಲ ಸ್ಲೈಸಸ್ನ ಹಾಕ್ಕೊಳ್ಳಿ. ಈ ಜ್ಯೂಸು ಕಿಡ್ನಿ ಸ್ಟೋನ್ಗೆ ಒಂದು ಪವರ್ಫುಲ್ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಈ ಜ್ಯೂಸ್ ಕುಡಿಯೋದ್ರಿಂದ ವೆಯ್ಟ್ ರೆಡ್ಯೂಸ್ ಆಗುತ್ತೆ, ಹಾಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರಿಗೆ ತುಂಬಾ ಯೂಸ್ ಆಗುತ್ತೆ. ಇವಾಗ ಈ ಸ್ಲೈಸಸ್ನೆಲ್ಲ ಆ ಮೊಸರು ನೀರಲ್ಲಿ ನೀಟಾಗಿ ಒಂದು ಸಾರಿ ತೊಳ್ಕೊಂಬಿಟ್ಟು ಹಾಗೆ ಒಂದೊಂದೇ ಸ್ಲೈಸಸ್ನ ತಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮತ್ತೆ ಅದೇ ನೀರಲ್ಲಿ ಆ ಪೀಸಸ್ನೆಲ್ಲ ಹಾಕ್ಕೊಳ್ಳಿ. ಈ ಜ್ಯೂಸನ್ನ ಕಿಡ್ನಿ ಸ್ಟೋನ್ ಇರೋರು ಮಾತ್ರ ಕುಡಿಬೇಕಂತೇನಿಲ್ಲ. ನಾರ್ಮಲಾಗಿರೋರು ಎಲ್ಲರಿಗೂ ವರ್ಷಕ್ಕೆ 1 ರಿಂದ 2 ಸಾರಿ ಆದರೂ ಡಿಟಾಕ್ಸ್ ಡ್ರಿಂಕ್ ಥರ ಆಗಿ ಕುಡಿಬೋದು. ಇವಾಗ ಈ ಕಟ್ ಮಾಡಿರೋ ಪೀಸಸ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಳ್ಳಿ. ರುಬ್ಕೊಂಡ ನಂತರ ಒಂದು ಬೌಲ್ ತೊಗೊಳ್ಳಿ. ಅದಕ್ಕೆ ಈ ಸೋಸೋ ಜರಡಿ ಇರುತ್ತಲ್ಲ ಅದರಿಂದ ಈ ತರಹ ರುಬ್ಬಿರೋ ಈ ಬಾಳೆದಿಂಡನ್ನ ಹಾಕ್ಕೊಂಡು ಒಂದು ಸ್ಪೂನ್ ಸಹಾಯದಿಂದ ನೀಟಾಗಿ ಸೋಸ್ಕೊಳ್ಳಿ. ಈ ಸೋಸ್ಕೊಂಡ ನಂತರ ಈ ಥರ ನಾರಿನಂಶ ಮೇಲ್ಗಡೆ ಬರುತ್ತೆ. ಇದನ್ನು ತೆಗೆದುಬಿಟ್ಟು ಸೈಡಿಗೆ ಹಾಕಿ ಈ ಜ್ಯೂಸ್ಗೆ ಒಂದು 1 ಟೇಬಲ್ ಸ್ಪೂನ್ ಆಗೋಷ್ಟು ಲೆಮನ್ ಜ್ಯೂಸನ್ನ ಹಾಕ್ಕೊಳ್ಳಿ. ಇದಕ್ಕೆ ಇವಾಗ 1 ಗ್ಲಾಸ್ನಷ್ಟು ಬಟರ್ ಮಿಲ್ಕ್ನ ಸೇರಿಸ್ಕೊಳ್ಳಿ, ಅಂದರೆ ಮಜ್ಜಿಗೆನ ಸೇರಿಸ್ಕೊಳ್ಳಿ. ಹಾಗೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಮತ್ತು ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಕಾಳು ಮೆಣಸಿನ ಪೌಡ್ರ್ ಹಾಕ್ಕೊಳ್ಳಿ. ನಂತರ 1 ಸ್ಪೂನ್ ತಗೊಂಡು ನೀಟಾಗಿ ಕಲಿಸ್ಕೊಳ್ಳಿ. ಇವಾಗ ಬಾಳೆದಿಂಡಿನ ಜ್ಯೂಸು ರೆಡಿಯಾಗಿದೆ. ಇವಾಗ 2 ಗ್ಲಾಸಸ್ಗೆ ಸರ್ವ್ ಮಾಡ್ಕೊಳ್ಳೋಣ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇನ್ನಷ್ಟು ಈ ತರಹದ ಹೋಮ್ ರೆಮಿಡೀಸ್ಗಾಗಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.